ಪ್ರಪಂಚದಲ್ಲಿ ಮನುಷ್ಯ ಒಬ್ಬನೇ ವಿಷನ ಭೂಮಿಗೆ ಕೊಟ್ಟು ವಿಷ ಬೆಳೆಸಿ ಜನಗಳಿಗೆ ಕೊಡ್ತಾ ಇದ್ದಾರೆ. ಇದು ಭಾರಿ ವಿಪರ್ಯಾಸ ಆಗಿದೆ. ಆದ್ದರಿಂದ ನಾನು ಒಬ್ಬ ರೈತ, ನಮಗೂ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ. ನಾವು ಏನೋ ಒಂದು ಜನಗಳಿಗೆ ಸೇವೆ ಮಾಡಲೇಬೇಕು ಅನ್ನೋ ಉದ್ದೇಶ ನಮ್ಮದು. ಈ ಒಂದು ಕಂಪನಿನ ಸಂಸ್ಥೆನ ನಾನು ಕಟ್ಟಿದ್ದೀನಿ. ಆದರೆ ಒಂದು ತೋಟಕ್ಕೆ ನೋಡಿದಾಗ ರೈತರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರ ಫೀಡ್ಬ್ಯಾಕ್ ಹೇಳಿದ್ರೆ ನಮಗೆ ಕೋಟಿ ಕೊಟ್ಟಷ್ಟು ಸಂತೋಷ ಆಗುತ್ತೆ. ನ್ಯಾನೋ ಟೆಕ್ನಾಲಜಿಯಲ್ಲಿ ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿನ ಕಟ್ಟಿದ್ದೀವಿ. ನಾನು ಗೆದ್ದಿದ್ದೀನಿ, ರೈತನೂ ಗೆದ್ದಿದ್ದಾನೆ, ಮತ್ತು ನಮ್ಮ ಪ್ರಾಡಕ್ಟು ಗೆದ್ದಿದೆ. ಲಕ್ಷಾಂತರ ಜನ ಯೂಸ್ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಈ ಸಾವಯವ ಗೊಬ್ಬರಗಳನ್ನು ರೈತರು ಯಾಕೆ ಬಳಸಬೇಕು ಅಂದರೆ ಭೂಮಿನ ಫಲವತ್ತತೆ ಮಾಡುತ್ತೆ, ಬೇರಿನ ಸಂಖ್ಯೆ ಜಾಸ್ತಿ ಮಾಡುತ್ತೆ, ಭೂಮಿಯಲ್ಲಿರ್ತಕ್ಕಂಥ ರೋಗನ ಕ್ಲಿಯರ್ ಮಾಡುತ್ತೆ, ಮತ್ತು ಬೇರುಗಂಟು ಎಲ್ಲ ಕ್ಲಿಯರ್ ಮಾಡುತ್ತೆ. ಹಾಗೆ ಯಾವ್ಯಾವ ಬೆಳೆಗೆ ಬಳಸಬೇಕು ಅಂದರೆ ಎಲ್ಲ ಬೆಳೆಗೂ ಬಳಸ್ಬೋದು. ಟೊಮ್ಯಾಟೋಗೆ ಬಳಸಿ, ಹೀರೆಕಾಯಿಗೆ ಬಳಸಿ, ದ್ರಾಕ್ಷಿಗೆ ಬಳಸಿ, ಮನುಷ್ಯ ಏನೇನು ತಿಂತಾನೋ ತರಕಾರಿ ಪ್ರತಿಯೊಂದಕ್ಕೂ ದಯವಿಟ್ಟು ಬಳಸಿ, ಚೆನ್ನಾಗಿ ಬರುತ್ತೆ. ಹಾಗೆ ಭೂಮಿಯಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡುತ್ತೆ. ಗಿಡಕ್ಕೂ ಅಷ್ಟೇ ರೋಗ ನಿರೋಧಕ ಶಕ್ತಿಯನ್ನು ತರುತ್ತೆ. ಹಾಗೆ ಸ್ಪ್ರೇಗಳು ಕೂಡ ಕಡಿಮೆ ಆಗುತ್ತೆ ನಿಮಗೆ. ಸರ್, ನಾವು ನಾಗೇಶ್ ರೆಡ್ಡಿ ಅಂತ, ನಾವು ಆನೇಕಲ್ ತಾಲೂಕಿನವರು. ಮೂಲತಃ ನಮ್ಮ ತಾತ, ನಮ್ಮ ತಂದೆ ಎಲ್ಲರೂ ಕೃಷಿಕರೇ. ನಾನು ಒಬ್ಬ ಕೃಷಿಕನು. ನಾನು ಎಲ್ಲ ಬೆಳೆಯನ್ನು ಬೆಳೆದಿದ್ದೀನಿ. ಕೆಮಿಕಲಲ್ಲಿ ಬಳಸಿ ಬೇಸತ್ತು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ನಾನು ಪ್ರಯತ್ನ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ. ಹಾಗೆ ಖರ್ಚು, ಈಗ 1 ಎಕರೆ ಟೊಮೆಟೊ ಬೆಳಿಬೇಕಂದ್ರೆ 2 ಲಕ್ಷ ಬೇಕು ರೈತರಿಗೆ. ಅದೆಲ್ಲ ಕಡಿಮೆ ಮಾಡುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಕೀಟನಾಶಕ ಬಳಸೋದು ಕಡಿಮೆ, ಮತ್ತು ಫರ್ಟಿಲೈಸರ್ ಕಡಿಮೆ ಬಳಸ್ತಾರೆ. ಹಾಗೆ ಲೇಬರ್, ಈಗ ಏನು ಲೇಬರ್ ಸಿಗ್ತಾ ಇಲ್ಲ ಸರ್, ಲೇಬರ್ ಕಾಸ್ಟು ತುಂಬ ಕಡಿಮೆ. ಡ್ರಿಪ್ಪಲ್ಲಿ ಕೊಡ್ಬೋದು. ಇದು ಈಸಿಯಾಗಿ ಏನು ನೀರಲ್ಲಿ ಹಾಕೋದು ಕೊಡೋದು ಅಷ್ಟೇ. ಪ್ರತಿಯೊಂದು ಅಷ್ಟೇ ರೈತರಿಗೆ ತುಂಬ ಅನುಕೂಲ ಇದೆ. 40 ದಿನದ ಒಳಗಡೆ ಇದೆಲ್ಲ 5 ಗೇರ್ ಬಳಸ್ಬಿಟ್ರೆ ಒಳ್ಳೆ ಅವನು ಇನ್ಶೂರೆನ್ಸ್ ತಗೊಂಡಾಗೆ ರೈತ, ಪ್ರತಿಯೊಬ್ಬ ರೈತರು. ಈಗ ನೋಡಿ, ರೈತರಿಗೆ ನಾನು ಫೀಲ್ಡ್ಗೆ ಹೋಗಿದ್ದೀನಿ, ಸುಮಾರು ಜನ ಗೈಡ್ ಮಾಡಿದ್ದೀನಿ. ಹಾಗೆ ಇನ್ನೊಂದೇನೆಂದರೆ ರೈತರಿಗೆ ಪಾಪ ಬಂದು ಗೈಡ್ ಮಾಡೋರು ಇರೋದಿಲ್ಲ. ನಾವು ಸರ್ವಿಸ್ ಕೊಡ್ತೀವಿ. ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಾರೆ ನೋಡಿ. ಟೊಮೊಟೊ ನಾಟಿ ಮಾಡಿದ 8 ದಿನಕ್ಕೆ, ಯಾವುದೇ ಬೆಳೆ ಆಗಲಿ ನಾಟಿ ಮಾಡಿದ 8 ದಿನಕ್ಕೆ ರೂಟ್ ಬಂದಿರಬೇಕು ಲೈಟಾಗಿ. ರೂಟ್ ಬಂದಾಗ ನೀವು ಗೇರ್ 1 ಯೂಸ್ ಮಾಡಿ, ಅದರಲ್ಲಿ ಟ್ರೈಕೋಡರ್ಮ ಇರುತ್ತೆ. ಆ ನಂತರ ಅದರಲ್ಲೇ ನೀವು ಬೇಕಾದರೆ 2 kg ಫರ್ಟಿಲೈಸರ್ನ 19 ಹಾಲು, ಒಂದು 250 ಗ್ರಾಮ್ ಮೈಕ್ರೋನ್ಯೂಟ್ರೆಂಟ್ ಹಾಕಿ ಡ್ರಿಪ್ ಮುಖಾಂತರ ಕೊಡಿ. ಇಲ್ಲ ಬುಡಕ್ಕೆ ಡ್ರಂಚ್ ಮಾಡಿ ಫಸ್ಟ್ ಗೇರು. ಆಮೇಲೆ ಸೆಕೆಂಡ್ ಗೇರ್ ಕೊಡೋ ಅಷ್ಟೊತ್ತಿಗೆ ರೂಟ್ ಚೆನ್ನಾಗಿ ಬಂದಿರುತ್ತೆ. ಆವಾಗ ನೀವೇನು ಮಾಡಬೇಕು, ಗೇರ್ 2 ಕೊಡಬೇಕು. ಗೇರ್ 2 ಏನು ಮಾಡಬೇಕು, 200 ಲೀಟ್ರ್ ನೀರಿಗೆ ಒಂದು ಬ್ಯಾರಲ್ಗೆ ಮಿಕ್ಸ್ ಮಾಡಿ 2 kg 19 ಹಾಲು 250 ಗ್ರಾಮ್ ಮೈಕ್ರೋನ್ಯೂಟ್ರೆಂಟ್ ಹಾಕಿ ಡ್ರಿಪ್ಪಲ್ಲಿ ಕೊಡೋದು ಅಷ್ಟೇ ನಿಮ್ಮ ಕೆಲಸ. ಇದೇನು ಅಷ್ಟೇ ಭೂಮಿಗೆ ಹಾಕೋದಲ್ಲ, ಡ್ರಿಪ್ ಮುಖಾಂತರ ಕೊಡ್ಬೋದು. ನೀರು ಹಾಯಿಸೋದಿದ್ರೆ ನೀರು ಹಾಯಿಸೋ ಮುಖಾಂತರ ಕೊಡ್ಬೋದು. ಸ್ಪ್ರಿಂಕ್ಲರ್ ಇದೆ, ಸ್ಪ್ರಿಂಕ್ಲರಲ್ಲಿ ಗಿಡದ ಮೇಲೆ ಬಿದ್ದರೆ ಏನಾಗೋದಿಲ್ಲ. ಆಮೇಲೆ 1 ವಾರ ಬಿಟ್ಟ ನಂತರ 3ನೇ ಗೇರು ಯೂಸ್ ಮಾಡಿ. ಸೇಮ್ ಇದು ಅಷ್ಟೇ. 200 ಲೀಟ್ರ್ ನೀರಿಗೆ 1 ಕ್ಯಾನನ್ನು ಮಿಕ್ಸ್ ಮಾಡಿ, 5 ಲೀಟ್ರ್ ಕ್ಯಾನ್ ಬರುತ್ತೆ, ಇದು ಮಿಕ್ಸ್ ಮಾಡಿ 2 kg 19 ಹಾಲು 250 ಗ್ರಾಮ್ ಮೈಕ್ರೋನ್ಯೂಟ್ರೆಂಟ್ನ ಹಾಕಿ ಡ್ರಿಪ್ ಮುಖಾಂತರ ಕೊಡಿ. ಏನೂ ಸಮಸ್ಯೆ ಇಲ್ಲ. ಗೇರ್ 4 ಅಷ್ಟೇ, 1 ವಾರದ ನಂತರ ಅದನ್ನು ಅಷ್ಟೇ 200 ಲೀಟ್ರಿಗೆ ಮಿಕ್ಸ್ ಮಾಡಿ ನೀವು ಭೂಮಿಗೆ ಕೊಡಿ. ಗೇರ್ 4 ಅಷ್ಟೇ 200 ಲೀಟ್ರಿಗೆ ಮಿಕ್ಸ್ ಮಾಡಿ ಒಂದು 2 kg 19 ಹಾಲು 250 ಗ್ರಾಮ್ ಮೈಕ್ರೋನ್ಯೂಟ್ರೆಂಟ್ ಹಾಕಿ ಡ್ರಿಪ್ ಮುಖಾಂತರ ಆರಾಮಾಗಿ ಕೊಡಿ. 40 ದಿನ ಅಷ್ಟೊತ್ತಿಗೆ ಮಗು ಯಾವ ಥರ ಬೆಳೀತದೆ ಆ ಥರ ಚೆನ್ನಾಗಿ ಸಸ್ಟೈನ್ ಆಗಿಬಿಡುತ್ತೆ ನಿಮ್ಗೆ ಪ್ಲ್ಯಾಂಟು. ಆಮೇಲೆ ನೀವು ಫರ್ಟಿಲೈಸರ್ನ ಸ್ವಲ್ಪ ಕೊಟ್ಕೊಳ್ಳಿ, ಸಾಕು. ಈಗ ನಿಮ್ಮ ಪ್ರಾಡಕ್ಟ್ ಹೆಂಗೆ ಸರ್ ನಂಬೋದು ನಾವು ಅಂತಾರೆ. ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ, ಯಾವ್ದು ಹೆಂಗೆ ಸರ್ ನಂಬೋದು, ನಮ್ಗೆ ಫ್ರೀ ಟ್ರಯಲ್ ಕೊಡಿ, ಡೆಮೋ ಕೊಡಿ. ಗುಲ್ಬರ್ಗದಿಂದ ಬರ್ತಾರೆ, ರಾಯಚೂರು, ಎಲ್ಲ ಕಡೆಯಿಂದ ಫೋನ್ಗಳು ಬರ್ತಾ ಇದೆ. ಆದರೆ ನಾವು ಅವ್ರಿಗೆ ಸುಮಾರು ಜನಕ್ಕೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಯಾವ ಥರ ಸರ್ವಿಸ್ ಕೊಟ್ಟಿದ್ದೀವಿ ಅಂದರೆ ನೋಡಿ, ಮಂಡ್ಯದವ್ರು ನೆನ್ನೆ ಫೋನ್ ಮಾಡಿದರು. ಅವ್ರಿಗೇನು ಹೇಳಿದೆ, ಮಂಡ್ಯದಲ್ಲಿರ್ತಕ್ಕಂಥ ಫಾರ್ಮರ್ ನಂಬರ್ ಕೊಟ್ಟೆ, ಅವ್ರು ಮಾತಾಡ್ಕೊಳ್ಳಿ. ಗುಲ್ಬರ್ಗದಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಅವ್ರ ನಂಬರ್ ಕೊಡ್ತೀವಿ, ಮಾತಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ತಲುಪಿಸ್ಬೇಕು ಅದೆಲ್ಲ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ನಾವು ನಿಮ್ಗೆ ತಲುಪಿಸ್ತೀವಿ. ನಮ್ಮ ಡೀಲರ್ಗಳು ಇದ್ದಾರೆ, ಅವ್ರ ಅಡ್ರೆಸ್ ಕೊಡ್ತೀವಿ, ಹೋಗಿ ಅಲ್ಲೇ ತೊಗೊಬೋದು ನೀವು. ಹಾಗೆ ಇಲ್ಲ, ಕೆಲವರೆಲ್ಲರೂ ಕಂಪ್ನಿಗೆ ಬಂದಿದ್ದಾರೆ, ಕಂಪ್ನಿಯಲ್ಲೂ ಬಂದು ನಮ್ಮ ಕಂಪ್ನಿ ಲ್ಯಾಬ್ ಎಲ್ಲ ನೋಡಿ ತಗೊಂಡೋಗಿದ್ದಾರೆ. ಈ ಥರ ಒಳ್ಳೆ ಪ್ರಾಡಕ್ಟ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರಾಡಕ್ಟ್ ಅಂತ ನಾನೇನು ಹೆಚ್ಚಿಗೆ ಇದು ಮಾಡ್ತಾ ಇಲ್ಲ. ರೈತರು ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಮಾಡಬೇಡಿ, ಹೆಚ್ಚಿಗೆ ಖರ್ಚು ಮಾಡಿ ಹಾಳಾಗಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದು ವಿಶೇಷವಾದಂಥ ನ್ಯಾನೋ ಟೆಕ್ನಾಲಜಿಯ ಟ್ರೈಕೋಡರ್ಮ. ಇದು ಸ್ಪೆಷಲ್ ಏನಂದರೆ, 1 ಎಕರೆಗೆ 6,000 ಸಸಿ ನಾಟಿ ಮಾಡಿದ್ರೆ ಈಗ 3,000 4,000 ಸಸಿ ನಾಟಿ ಮಾಡಿರೋರು ಇದ್ದಾರೆ ರೀಪ್ಲಾಂಟಿಂಗ್. ಬಟ್ ನೋಡಿ, ಈ ತೋಟದಲ್ಲಿ
ಈ ಟ್ರೈಕೋಡರ್ಮ ನಮ್ಮ ನ್ಯಾನೋ ಟೆಕ್ನಾಲಜಿ ಗೇರ್ 1 ಬಳಸಿದ್ದಾರೆ ನೋಡಿ. ಈ ಥರ ತುಂಬ ನಾಟಿ ಮಾಡಿದ 3-4 ದಿನಕ್ಕೆ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಇದು 6ರಿಂದ 7 ದಿನ ಗಿಡ ಇದು ನೋಡಿ. ಒಂದೇ ಒಂದು ಈ ತೋಟ ಎಲ್ಲ ಹುಡುಕಿದ್ರೆ ಒಂದು ಸಿಕ್ಕಿದೆ. ಇದು ಡ್ರಂಚ್ ಮಾಡಿ 3 ಡೇಸ್ ಆಗಿದೆ ನೋಡಿ. ಹಂಗೆ ಕಚ್ಕೊಂಡಿದೆ ನಾನು ನೋಡಿ ಹೆಂಗಿದೆ ನೋಡಿ. ರೂಟ್ ಸಿಸ್ಟಮ್ ಅಷ್ಟೇ ನೋಡ್ರಿ. ನೋಡಿ ರೂಟ್, ಹೊಸ ರೂಟ್ ಬಂದ್ಬಿಟ್ಟಿದೆ ನೋಡಿ. 3 ದಿನಕ್ಕೆ ಹೊಸ ರೂಟ್ ನೋಡಿ, ಎಷ್ಟು ರೂಟ್ ಬಂದಿದೆ 3 ದಿನಕ್ಕೆ. ಇನ್ನು ಸಾಯೋದಿಲ್ಲ ಇದು. ಇನ್ನು ಕೆಳಗಡೆ ಇಲ್ಲಿ ಶೂಟ್ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಶೂಟ್ ಬಂದು ಕೆಳಗಡೆನೇ ಗಿಡ ಡೆವಲಪ್ ಆಗುತ್ತೆ. ಚೆನ್ನಾಗಿದೆ, ಯೂಸ್ ಮಾಡಿ. ಒನ್ ಟೈಮ್ ಯೂಸ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಇನ್ನೊಂದು ಏನಂದ್ರೆ, ಪ್ರತಿಯೊಬ್ಬ ರೈತರು ಗೊತ್ತಿಲ್ಲ ಅವ್ರಿಗೆ. ಏನೋ ಹಳೆ ಪದ್ಧತಿಗಳು ಮಾಡಿಕೊಂಡು ಗೊಬ್ಬರ ಹಾಕಬೇಕು, ಬೆಳೆ ಬೆಳಿಬೇಕು, ಕೀಟನಾಶಕ ಸಿಂಪರಣೆ ಮಾಡಬೇಕು, ಬೆಳೆ ಬೆಳಿಬೇಕು. ಹಿಂಗಾಗಿ ನೋಡಿ ವೈರಸ್ಸು ಮತ್ತು ವಿಲ್ಟು ಬೆಳೆನೇ ಬೆಳೆಯೋಕ್ಕಾಗ್ತಾ ಇಲ್ಲ. ಮತ್ತು ಜಾಂಡಿಸ್ ಅಂತ ಬರುತ್ತೆ ಟೊಮೊಟೊದಲ್ಲಿ. ಇದು ದೊಡ್ಡ ರೋಗ. ಇದರಿಂದ ತುಂಬ ಜನ ಸಫರ್ ಆಗಿದ್ದಾರೆ. ಯಾಕೆ ಇದೆಲ್ಲ ಬರ್ತಾ ಇದೆ ಅಂದರೆ, ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತಾ ಇಲ್ಲ. ಬರೀ ಫರ್ಟಿಲೈಸರು ಮತ್ತು ಔಷಧಿಯಿಂದ ಏನು ಲಾಭ ಇಲ್ಲ ರೈತರಿಗೆ. ಜೋಬಿಂದ ಖಾಲಿ ಮಾಡ್ಕೊಂಡು ಜೋಬ್ ಎಲ್ಲ ನಷ್ಟ ಅನುಭವಿಸ್ತಾ ಇದ್ದಾರೆ. ನಾನು ಇದನ್ನು ತಿಳ್ಕೊಂಡು 10-12 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಈಗ 7-8 ವರ್ಷ ಆಯಿತು ನಮ್ಮ ಕಂಪ್ನಿ ಓಪನ್ ಮಾಡಿ. ನಾವು ಒಳ್ಳೊಳ್ಳೆ ಸೈಂಟಿಸ್ಟ್ ಇಟ್ಕೊಂಡು ಇದ್ರ ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತ ನಾವು ಕಡಿಮೆ, ಈಗ ರೈತರಿಗೆ ಈಸಿಯಾಗಿ ಗೊತ್ತಾಗಬೇಕು. ಏನಪ್ಪ ಇದು ಅದು ಹೇಳ್ತಾರೆ, ಇದು ಹೇಳ್ತಾರೆ, ಅವರು ಏನು ಬೇಡ, ಈಸಿಯಾಗಿ ಗೊತ್ತಾಗಬೇಕು ಅಂತ ಗೇರ್ 1ರಿಂದ ಗೇರ್ 5 ಅಂತ 5 ಪ್ರಾಡಕ್ಟ್ ಮಾಡಿದ್ದೀವಿ. ಮತ್ತು ಸುಪ್ರೀಂ ಅಂತ ಸ್ಪ್ರೇ ಕೊಟ್ಟಿದ್ದೀವಿ, ಅಂಟರ್ ಅಂತ ಸ್ಪ್ರೇಗೆ ಇಷ್ಟೇ 6ರಿಂದ 7 ಪ್ರಾಡಕ್ಟ್ ಮಾಡಿದ್ದೀವಿ. ಎಲ್ಲ ಇದು ಮಾಡಿ ಏನಂದರೆ, ನಾವು ಲೈಸೆನ್ಸ್ ತಗೊಂಡಿದ್ದೀವಿ ಗೌರ್ಮೆಂಟಿಂದ. ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಲೈಸೆನ್ಸ್, ಫಾರ್ಮ್ ಇದೆ, PC ಇದೆ, ನಮ್ಮದು ಎಲ್ಲ ಇದೆ ಲೈಸೆನ್ಸ್ ಎಲ್ಲ ಇಟ್ಕೊಂಡು ದೊಡ್ಡ ಕಂಪನಿ ಮಾಡಬೇಕನ್ನೋ ಉದ್ದೇಶದಿಂದ ದೊಡ್ಡ ಕಂಪನಿ ಮಾಡಿ ಈಗ ರೈತರಿಗೆ ಲಕ್ಷಾಂತರ ನಾವು ಸಕ್ಸಸ್ ಆಗಿದ್ದೀವಿ. ನಾವು ಗೆದ್ದಿದ್ದೀವಿ, ಫಾರ್ಮರು ಗೆದ್ದಿದ್ದಾರೆ. ನಮ್ಮ ಪ್ರಾಡಕ್ಟ್ ಯಾರ್ಯಾರು ಯೂಸ್ ಮಾಡ್ತಾರೋ ಎಲ್ಲರೂ ಗೆದ್ದಿದ್ದಾರೆ. ಯಾರು ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ. ಲಕ್ಷಾಂತರ ಜನ ಯೂಸ್ ಮಾಡಿದ್ದಾರೆ. ನಮಗೆ ಈ ದುಡ್ಡು ವಿಚಾರ ಬೇರೆ, ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಬೇರೆ. ನೋಡಿ ಗೇರ್ 1 ಅಂದರೆ ಟ್ರೈಕೋಡರ್ಮ ಇರುತ್ತೆ. ಏನು ಭೂಮಿ ಬೆಳೆ ನಾಟಿ ಮಾಡಿದಾಗ, ಸಸಿ ನಾಟಿ ಮಾಡಿದಾಗ ಬೇರೆ ಚೆನ್ನಾಗಿ ಬರಬೇಕು, ಅದರಲ್ಲಿ ಇರ್ತಕ್ಕಂಥ ರೋಗ ಕ್ಲಿಯರ್ ಆಗಬೇಕು. ಅದರಿಂದ ನಾವೇನು ಮಾಡಿದ್ದೀವಿ, ಗೇರ್ 1 ಅಂತ ಮಾಡಿದ್ದೀವಿ. ಅದರಲ್ಲಿ ಟ್ರೈಕೋಡರ್ಮ ಇರುತ್ತೆ. ಟ್ರೈಕೋಡರ್ಮ ಏನು ವರ್ಕ್ ಮಾಡುತ್ತೆ ಅಂತ ರೈತರಿಗೆ ಎಲ್ಲರಿಗೂ ಗೊತ್ತು. ಹಾಗೆ ಗೇರ್ 2, ಈಗ ನೋಡಿ ಕಾರಲ್ಲಿ 5 ಗೇರ್ ಇರುತ್ತೆ. 5 ಗೇರ್ ಇದ್ದರೆ ಮಾತ್ರ ಕಾರ್ ಓಡೋದು. ಗೇರ್ ಹಾಕಿಲ್ಲ ಅಂದರೆ ಓಡುತ್ತಾ? ಓಡಲ್ಲ. ಅದಕ್ಕೆ ನಾವು ಇದು ಮಾಡಿ ಗೇರ್ 2 ಅಂತ ಮಾಡಿದ್ದೀವಿ. ಗೇರ್ 2 ಅಲ್ಲಿ ಸೂಡೋಮೋನಾಸ್ ಇರುತ್ತೆ. ಆ ಸೂಡೋಮೋನಾಸ್ ಏನು ವರ್ಕ್ ಮಾಡುತ್ತೆ ಅಂದರೆ, ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮ ಫಂಗಸ್ನ ಕ್ಲಿಯರ್ ಮಾಡುತ್ತೆ, ಸೂಡೋಮೋನಾಸ್ ಬ್ಯಾಕ್ಟೀರಿಯನ್ ಕ್ಲಿಯರ್ ಮಾಡುತ್ತೆ. ಇದೆಲ್ಲ ಮಾಡಿದಾಗ ನೆಮಟೋಡು ಬರಲ್ಲ ನಿಮಗೆ. ಯಾವಾಗ ಬೇರಿನ ಬೆಳವಣಿಗೆ ಚೆನ್ನಾಗಿರುತ್ತೋ ಗಿಡ ಚೆನ್ನಾಗಿ ಸಮೃದ್ಧಿಯಾಗಿ ಹೋಗುತ್ತೆ. ಗೇರ್ 3 ಏನು ಇಟ್ಟಿದ್ದೀವಿ ಅಂದರೆ ಬೆವೇರಿಯಾ, ಮೆಟ್ರೈಸಮ್ಮು ಇವೆಲ್ಲ ಇಟ್ಟಿದ್ದೀವಿ. ಆವಾಗ ಏನಾಗುತ್ತೆ, ಪೆಸ್ಟ್ ಕ್ಲಿಯರ್ ಮಾಡುತ್ತೆ. ರೂಟ್ ಸಿಸ್ಟಮಿಂದ ಪೆಸ್ಟ್ ಕ್ಲಿಯರ್ ಮಾಡುತ್ತೆ. ಆಮೇಲೆ 4, 5 ಏನು ಮಾಡಿದ್ದೀವಿ ನಾವು, ಇದು ಅಜಿಟೋಬ್ಯಾಕ್ಟರು, ಆಜೋಸ್ಪಿರ್ಲಮ್ಮು, PSB, ಪೊಟ್ಯಾಷ್ ಸಾಲ್ಬಲೈಸಿಂಗು, ಜಿಂಕು ಇವೆಲ್ಲ ಇಟ್ಟಿದ್ದೀವಿ. ಅದರಿಂದ 4 ಕೊಟ್ಟಾಗ ಏನಾಗುತ್ತೆ, ಗಿಡ ಬೆಳವಣಿಗೆ, ಫ್ಲವರಿಂಗು, ಶೂಟ್ಸು ಎಲ್ಲ ಬರುತ್ತೆ. ಹಾಗೆ ಇನ್ನೊಂದು ಏನಂದರೆ, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರೆ ನೋಡಿ ಎಲ್ಲ ಒಂದೇ ಐಟ್ ಬರುತ್ತೆ. ಮಿಷಿನಲ್ಲಿ ಮಾಡ್ದಂಗೆ ಇರುತ್ತೆ. ಇದು ಯಾರೇ ಆಗಲಿ 2 ಎಕರೆ ಇರೋರು 1 ಎಕರೆಗೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನಂತ. ಅದರಿಂದ ನಾನು ಹೇಳೋದೇನೆಂದರೆ, ಇನ್ನೊಂದು ಕೆಳಗಡೆನೇ ಬ್ರಾಂಚ್ ಬರಬೇಕು. ರೈತರು ಕೆಲವರು ಉದ್ದಕ್ಕೆ ಬೆಳೆಸ್ಬಿಡ್ತಾರೆ, ಏನೇನೋ ತಗೊಂಡೋಗ್ಬಿಟ್ಟು ಉದ್ದಕ್ಕೆ ಬೆಳೆಸಬಾರ್ದು. ಗಿಡ ಕೆಳಗಡೆನೇ ಶೂಟ್ ಹೊಡಿಬೇಕು. ನೋಡಿ 1ರಲ್ಲಿ 25 ಶೂಟ್ ಇದೆ. ನೀವು ಯಾವ ಗಿಡ ಆದರೂ ಲೆಕ್ಕ ಹಾಕಿ 20 ದಪ್ಪಕ್ಕೆ ಬರುತ್ತೆ. ಮತ್ತು ಫ್ಲವರ್ ನೋಡ್ರಿ ಹೆಂಗೆ ಬರುತ್ತೆ. ಇದೆಲ್ಲ ಇದೆ. ಇನ್ನೊಂದು ಸಮಸ್ಯೆ ಏನಂದರೆ ರೈತರಿಗೆ ನೋಡಿ, ಮಳೆಗಾಲದಲ್ಲಿ ಚುಕ್ಕೆ ಬರುತ್ತೆ, ಬಿಳಿ ಚುಕ್ಕೆ. ಬಿಳಿ ಚುಕ್ಕೆಗೆ ನಾವು ಪ್ರತಿಯೊಂದು ಸಮಗ್ರ ಕೃಷಿ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಇದೇನು ರೈತ, ಈಗ ಎಲ್ಲ ಕಂಪ್ನಿಗಳು ಇದೆ, ಬಟ್ ಸಮಗ್ರ ಕೃಷಿ ಮಾಡೋದು ತುಂಬ ರೈತರಿಗೆ ಗೊತ್ತಿಲ್ಲ. ಇದು ನಾವು ಗೊತ್ತು ಮಾಡ್ಬೇಕಂತಾನೆ ನಾವು ಈ ಗೇರ್ ಸಿಸ್ಟಮ್ನ ಇಟ್ಟಿರೋದು. ಅದಕ್ಕೆ ನೋಡಿ, ಆಮೇಲೆ ಚುಕ್ಕೆ ಬರುತ್ತೆ. ಟೊಮೆಟೊ ಮೇಲೆ ಚುಕ್ಕೆ ನೋಡಿ, ಈ ಥರ ಕಾಯಿ ಮೇಲೆ ಚುಕ್ಕೆ ಬರುತ್ತೆ. ಈ ಸೈಜ್ ಕಾಯಿಗೆ ಮಳೆ ಜಾಸ್ತಿ ಆದಾಗ ಚುಕ್ಕೆ ಬಂದಾಗ ನಮ್ಮ ಸುಪ್ರೀಮ್ ಅನ್ನೋ ಪ್ರಾಡಕ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ.
ಬಿಳಿ ಚುಕ್ಕೆ ಬಂದು ಆಮೇಲೆ ಕಪ್ಪಗಾಗಿ ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಹೋಗಲ್ಲ ಅದು. ಅದಕ್ಕೆ ನಾವು 25 ದಿನಕ್ಕೆ ಒಂದು ಸ್ಪ್ರೇ ಕೊಡಿ ಅಂತ ಹೇಳ್ತೀವಿ ಸುಪ್ರೀಂನ. 35 ದಿನಕ್ಕೆ ಒಂದು ಸ್ಪ್ರೇ ಕೊಡಿ, 43 ಸ್ಪ್ರೇಗೆ ಸೂಪರಾಗಿ ಬರುತ್ತೆ ನಿಮಗೆ.